ಶ್ರೀ ಮಹಾಗಣಪತಿಯ ನಮಃ, ಶ್ರೀ ಸರಸ್ವತಿಯ ನಮಃ, ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ, ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಸೀತೆ ಹೇಳ್ತಾ ಇದ್ದೀನಿ ಕೇಳು, ನನ್ನ ಮಾತು ಕೇಳು. ನೀನು ನನ್ನ ಮಾತನ್ನು ಒಪ್ಪಿಕೊಳ್ಳದೆ ಹೋದರೆ ನಾನು ತಗ್ಗಿದಷ್ಟು ನೀನು ಹೆಚ್ಚುತ್ತಾ ಇದೆಯಾ? ನಿನ್ನ ಮಾತು ಸರಿ ಇಲ್ಲ. ನಿನ್ನ ದರ್ಪ ಜಾಸ್ತಿ ಆಗ್ತಾ ಇದೆ. ನಾನು ಕೊಟ್ಟಿರತಕ್ಕಂಥ ಗಡುವಿನೊಳಗೆ ನೀನಾಗಿ ನೀನು ನನ್ನ ಮನೆಯನ್ನು ಸೇರಿಕೊಂಡ್ರೆ ಸರಿ, ಇಲ್ಲದೆ ಹೋದರೆ ಮಾರನೇ ಈ ದಿನವೇ ನಾಳೆನೇ ಬೆಳಗ್ಗೆನೇ ಉಪಹಾರಕ್ಕೆ ನಿನ್ನನ್ನು ಕತ್ತರಿಸಾಕಿಬಿಡ್ತೀನಿ ಅಂತ ಎಚ್ಚರಿಸ್ತ. ರಾಕ್ಷಸರಾಜನ ಮಾತನ್ನು ಕೇಳಿ ಅವನ ಜೊತೆ ಬಂದಿದ್ದ ಹೆಂಗಸರು ಗಡಗಡೆ ನಡುಗೋಗ್ತಾರೆ. ಅಲ್ಲಿರೋರೆಲ್ಲ ಕೂಡ ಈ ಮಾನವ ಸುಂದರಿಯನ್ನು ಹೆದರಿಸಿ ದಾರಿಗೆ ತನ್ನಿ ಅಂತ ಕಾವಲುಗಾರಿಗೆ ಎಚ್ಚರಿಸ್ತಾನೆ. ಎದ್ದೇಳ್ರಿ ನೀವೆಲ್ಲ, ಏನ್ರಿ ನೀವು ಮಲಗಿರೋದು? ಇವಳಿಗೆ ಎಚ್ಚರಿಸ್ಬಿಟ್ಟು ಹೇಳಿ ದಾರಿಗೆ ತನ್ನಿ, ನಾಳೆ ಒಳಗಾಗಿ ದಾರಿಗೆ ತರಬೇಕು ಅಂತ ಹೇಳಿಬಿಟ್ಟು ವಿಶೇಷವಾದ ಆಜ್ಞೆಯನ್ನು ಕೊಟ್ಟು ರಾವಣ ಅಲ್ಲಿಂದ ಹೊರಟು ಹೋದ. ರಾವಣ ಹೊರಟ ಕೂಡಲೇ ಅವನ ಆಜ್ಞೆಯಂತೆ ಕಾವಲುಗಾರರೆಲ್ಲ ಏಕಕಾಲದಲ್ಲಿ ಸೀತೆಯನ್ನು ಸುತ್ತುವರಿತಾರೆ. ರಾವಣಾಸುರ ಹೇಳಿದ ಹಾಗೆ ಒಪ್ಪಿಕೋ ಒಪ್ಪಿಕೋ ಅಂತ ಬಲವಂತ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಾಟವನ್ನು ತಡೆಯೋದಕ್ಕಾಗದೆ ಸೀತಾದೇವಿ ಅಲ್ಲಿಂದ ಎದ್ದು ಹನುಮಂತ ಕೂತಿದ್ದ ಶಿಂಶುಪಾ ವೃಕ್ಷದ ಕೆಳಗೆ ಬಂದು ನಿಂತಾಳೆ. ದೀನನಾದರೂ ಸರಿ, ರಾಜ್ಯಹೀನನಾದರೂ ಸರಿ, ನನ್ನ ಗಂಡನೇ ನನಗೆ ಗುರು. ನಾನು ಅವನನ್ನು ಯಾವಾಗಲೂ ಪ್ರೀತಿಸ್ತಾ ಇದ್ದೀನಿ. ಸುವರ್ಚಲ, ಸೂರ್ಯನನ್ನು ಬಿಟ್ಟಿರದ ಹಾಗೆ ನಾನು ನನ್ನ ಗಂಡನನ್ನು ಬಿಟ್ಟಿರಲಾರೆ ಅಂದ್ಲು. ಸೀತೆಯ ಧೈರ್ಯವನ್ನು ಹನುಮಂತ ಮೆಚ್ಚಿಕೊಂಡ. ಜೊತೆಗೆ ತನ್ನ ಹೆಂಡತಿ ಹೆಸರು ಹೇಳಿದ್ದನ್ನು ಕೇಳಿ ಪುಳಕಿತನಾದ. ಯಾಕೆ ಹೇಳ್ತಿದ್ದಾಳೆ ನನ್ನ ಹೆಂಡತಿ ಹೆಸರು? ನಾನು ಕೂತಿರ್ತಕ್ಕಂಥ ಮರದ ಕೆಳಗೆ ಬಂದು ನಿಂತು ಯಥಾ ಸೂರ್ಯಂ ಸುವರ್ಚಲ ಅಂತ ಇದ್ದಾಳಲ್ಲ. ಇಲ್ಲಿ ಸುವರ್ಚಲ ಅಂದರೆ ಸೂರ್ಯಪುತ್ರಿ ಅಂತ ಅರ್ಥ ಅಲ್ಲ, ಸೂರ್ಯನಲ್ಲಿರ್ತಕ್ಕಂಥ ವರ್ಚಸ್ಸು ಅಂತ ಅರ್ಥ. ಆ ವರ್ಚಸ್ಸನ್ನೇ ಆ ವರ್ಚಸ್ಸು ಅನುಸರಿಸ್ಕೊಂಡು ಹನುಮಂತನ ಸುತ್ತೂ ಇರತಕ್ಕಂಥದ್ದು. ಅದಕ್ಕೆ ಹನುಮಂತನ ಹೆಂಡತಿ ಅಂತ ಹೇಳ್ತೀವಿ ನಾವು. ಸೂರ್ಯನಲ್ಲಿರ್ತಕ್ಕಂಥ ವರ್ಚಸ್ಸು ಹೇಗೆ ಅವನನ್ನು ಬಿಟ್ಟಿರೋದಿಲ್ವೋ ಹಾಗೆಯೇ ನಾನು ರಾಮನನ್ನು ಬಿಟ್ಟಿರಲಾರೆ ಅಂತ ಹೇಳ್ತಾ ಇದ್ದಾಳೆ. ಅಂದ್ರೇನು? ಹನುಮಂತಗೆ ವರ್ಚಸ್ಸು ಅಂತ. ಹನುಮಂತನಿಗೆ ವರ್ಚಸ್ಸು ಹೇಗೆ ಬಿಟ್ಟಿರೋಕ್ಕಾಗ್ತಾ ಇಲ್ವೋ ಆ ವರ್ಚಸ್ಸು ಹನುಮಂತನನ್ನು, ಹಾಗೆ ನಾನು ಕೂಡ ನನ್ನ ರಾಮನಿಗೆ. ಆದರೂ ಅವಳು ಸುವರ್ಚಲ ಅನ್ನುವ ಪದಾನ ಯಾಕೆ ಪ್ರಯೋಗಿಸ್ತಾ ಇದ್ದಾಳೆ? ಸುವರ್ಚಲಾಪತಿ, ನೀನು ಮರದ ಮೇಲಿರುವುದು ನನಗೆ ಗೊತ್ತಿದೆ ಅಂತ ಏನಾದರೂ ನನ್ನನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಹೇಳ್ತಾ ಇದ್ದಾಳಾ ಅಂತ ಹನುಮಂತನಿಗೆ ಆಶ್ಚರ್ಯ ಆಗತ್ತೆ. ಸ್ವಲ್ಪ ಹೊತ್ತು ದಿವ್ಯಜ್ಞಾನ ಇರ್ತಕ್ಕಂಥವಳಲ್ವ, ಒಂದು ವೇಳೆ ನನ್ನನ್ನೇ ಕುರಿತು ಹೇಳ್ತಿದ್ದಾಳ? ಹನುಮಂತ ವಿವಿಧ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಏನಿರ್ಬೋದು ಯಾತಕ್ಕೆ ಅಂತ. ಕೆಳಗೆ ಕಾವಲುಗಾರರೆಲ್ಲರೂ ಗಲಾಟೆ ಇನ್ನಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಒಪ್ಕೋ ನೀನು ಬೇಗ, ಅವ್ರಿಗಿನ್ನೇನು ಮಾತು ಬರಲ್ಲ, ಅಷ್ಟೇ ಬರೋದು. ಒಪ್ಕೋ ರಾವಣನಿಗೆ ಹೆಂಡತಿಯಾಗಿ ಒಪ್ಕೋ ರಾವಣನಿಗೆ. ಇದು ಬಿಟ್ಟರೆ ಇನ್ನೇನಿಲ್ಲ ಅವರಿಗೆ. ಸೀತಾದೇವಿಯ ಉತ್ತರದಿಂದ ರೊಚ್ಚಿಗೆದ್ದ ರಾಕ್ಷಸ ಸ್ತ್ರೀಯರು ನಿನ್ನನ್ನು ಕೊಂದು ಹಾಕ್ತೀವಿ ಅಂತ ಬಾಯಿಗೆ ಬಂದ ಹಾಗೆ ಹೆದರಿಸ್ತಾ ಇದ್ದಾರೆ. ಇದೋ ನೀನು ತಿವಿತೀವಿ, ಕೊಲ್ತೀವಿ, ಕತ್ತರಿಸ್ತೀವಿ, ತಿಂತೀವಿ ಅಂತ. ಅವ್ರ ಮಾತನ್ನು ಕೇಳಿ ಸೀತೆ ದುಃಖದಿಂದ ಈಗಲೇ ಸಾಯಿಸಿಬಿಡಿ, ಇಲ್ಲದೆ ಹೋದರೆ ನಾನೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂಥೇಳಿ
ಬಳಬಳನೆ ಅಳ್ತಾ ಇದ್ದಾಳೆ. ಮುಂದೆ ನಮ್ಮ ಹನುಮಂತ ಏನು ಮಾಡ್ತಾರೆ ನೋಡೋಣವಾ? ಜೈ ಗುರುದತ್ತ, ಶ್ರೀ ಗುರುದತ್ತ.